ಸ್ವಲ್ಪ ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ರಮ್ಮ? ಒಂದ್ 2 ನಿಮಿಷ ನೋಡ್ಕೊ ಬಂದ್ಬಿಡ್ತೀನಿ, ಹಿಂದ್ಗಡೆಲ್ಲಿ ನೋಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಸುಮ್ಮನೆ ಕಟ್ಕೊಂಡ್ರಿ ತಾಯಿ. ಹಾ ಹಾ ಅದೇ ಅದೇ ಅಮ್ಮ. ಹಾ ಹಾ ಟೆಂಪ್ರವರಿ ಸುಮ್ಮನೆ ಮಾಡ್ಕೊಂಡಿದ್ದೀರಿ. ಅಮ್ಮಯ್ಯ ಚೆನ್ನಾಗಿದ್ರಮ್ಮ? ಮಗು ಯಾರ ಮಗು? ಇಂದನಾ? ಇದನ್ನ ಯಾಕೆ ಮಾಡ್ಕೊಂಡ್ರಿ? ಇದನ್ನ ಸುಮ್ಮನೆ ಹಿಂಗ್ ಮಾಡಿದಾರಲ್ವಾ? ಇದನ್ನ ಫಸ್ಟ್ ಕಟ್ ಮಾಡಿ ಸರಿನಾ? ಕಾಂಪೌಂಡ್ ಲೆವೆಲ್ ಬರೀ ಕಾಂಪೌಂಡ್ ಲೆವೆಲ್ಗೆ ಇರಲಿ. ಇದು ಪೂರ್ತಿ ಆರ್ಚ್ ಏನ್ ಮಾಡಿದ್ರ ಆ ಪಿಲ್ಲರ್ ಇರುತ್ತೆ, ಅದು ಪಿಲ್ಲರ್ ಇರುತ್ತೆ. ಇದನ್ನ ಕಟ್ ಸರಿನಾ? ಇದರಿಂದ ಕಟ್ ಮಾಡಲ್ಲ ಅಂದ್ರೆ ಫೈನಾನ್ಷಿಯಲಿ ಸಮಸ್ಯೆ ಆಗತ್ತೆ. ಅರ್ಥ ಆಯ್ತಾ? ಫೈನಾನ್ಷಿಯಲ್ ಗೊತ್ತಾಗತ್ತೆ? ಸ್ವಲ್ಪ ಹಿಂಗ್ ಬನ್ನಿ. ಹಿಂದೆ ಜಾಗ ಇದೆಯಾ? ಅರ್ಥ ಆಯ್ತಾ? ಇಮಿಡಿಯೇಟ್ ಆಗಿ ಇದನ್ನ ಅರ್ಧ ದೂರ ಕಟ್ಟಿ ವಿಂಡೋ ಇಟ್ಕೊಳ್ಳಿ. ಅಂದ್ರೆ ಕಿಟಕಿ ಇಟ್ಕೊಳ್ಳಿ ಎಂದೆ. ತೆಗಿಯಂತ ಅವಶ್ಯಕತೆನೇ ಇಲ್ಲ. ತೆಗಿಬೇಕಂದ್ರೆ ಕಾಸ್ಟ್ಲಿ ಆಗ. ಸುಮ್ನೆ ಕಿಟಕಿ ಮಾಡ್ಕೊಂಡ್ಬಿಡಿ ಇದನ್ನ. ಈ ಮನೆಗೆ ಬಾಗಲ ಬೇಕು. ಅದಕ್ಕೆ ಹೇಳುದು ಒಂದೇ ಮನೆ ಎಷ್ಟು ಮನೆ ಅಂತ ಅದಕ್ಕೆ ಕೇಳಿದ್ವಿ. 4 ಮನೆ ಇದಾವು. ಇವು 2 ಬೆಡ್ರೂಮ್ ಬೇರೆ, ಅದು 2 ಬೆಡ್ರೂಮ್ ಬೇರೆ. ಇದ್ರಾಗ ಅದ್ರಾಗ ಎಂಟ್ರಿ ಇಲ್ಲ. ಇಲ್ಲ ಪಾರ್ಟಿಷನ್ ಇದೆ. ಸರಿ, ಇದೇ ಫಸ್ಟ್ ಮನೆನಾ ಇದು? ಸರಿ, ಈ ಕಡೆ ನೋಡ್ಬೇಡ ಫಸ್ಟ್. ಕಟ್ಕೊಂಡ್ರಿ? ಒಂದ್ ಕೆಲ್ಸ ಮಾಡಿ, ಇದು ಹೆಣ್ಮಕ್ಳು ಸುಖವಾಗಿರಕ್ ಬಿಡಲ್ಲ ಮನೆ. ಅರ್ಥ ಐತಿ? ಸೈಟು ಅರ್ಥನಪ್ಪ. ಅಲ್ಲಿಂದ ಹಿಡಿದು 90 ಡಿಗ್ರಿ ಹಿಡ್ಕೊಂಡು ಕ್ಲೀನ್ ಕಾಂಪೌಂಡ್ ಒಂದು ಲೈನ್ ಹೇಳ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದ್ ದಾರಿ ಹಿಡ್ಕೊಂಡ್ಬಿಟ್ಟು ಈ ಕಾಂಪೌಂಡ್ ಏನಿದೆಯೋ ಕಾಂಪೌಂಡ್ ಅಷ್ಟೇ ಕಂಪ್ಲೀಟ್ ಕಟ್ಕೊಂಡ್ಬಿಡಿ. ನೇರವಾಗಿ ಲೆವೆಲ್ ಕಟ್ಕೊಂಡ್ಬಿಡು. ಅಲ್ಲಿ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಬರಂಗ್ ಮಾಡಿ ಕ್ಲೀನ್ ಲೆವೆಲ್ ಮಾಡ್ಕೊಂಡ್ಬಿಡು. ಈ ಜಾಗ ಬೇಡ ದರಿದ್ರ ಕೈ ಬಿಟ್ಬಿಡಿ. ಕಾಂಪೌಂಡ್ ಹಿಡ್ದಾಗ ಎಷ್ಟು ಕೋಟಿ ಬಂದ್ರು ಬೇಡ ನಿನಗೆ. ಅರ್ಥ ಆಯ್ತಾ? ಅಲ್ಲಮ್ಮ, ಆ ಮುದೆ ಕರೆಕ್ಟ್ ಆಗಿದ್ರ ಲೆವೆಲ್ಗೆ ಬಂದ್ಬಿಡಿ. ಬನ್ನಿ ಹೇಳ್ತೀನಿ. ಅಂತ ಇದನ್ನ ಕ್ಲೋಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಇದನ್ನ ಕ್ಲೋಸ್ ಮಾಡಿ. ಇಲ್ಲಿ ಏನಾಗತ್ತಂದ್ರೆ ಹೆಣ್ಮಕ್ಳ ಮೇಲೆ ಇದು ಭಾರಿ ದೊಡ್ಡ ತೊಂದರೆ ಆಗುತ್ತೆ. ಎರಡನೇದು ಫೈನಾನ್ಷಿಯಲ್ ಎಷ್ಟು ದುಡಿದ್ರು ನಿಲ್ಲಲ್ಲ. ಸಾಲ ಆಗತ್ತೆ ನೋಡಿ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಳ್ತೀರಿ. ಮತ್ತೆ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಈ ಕಾಂಪೌಂಡ್ ಎಷ್ಟಿದೆಯೋ ಅಷ್ಟು ಕಾಂಪೌಂಡ್ ಕಟ್ಕೊಂಡ್ಬಿಟ್ಟು ಅದನ್ನ ಕಾಂಪೌಂಡ್ ಕ್ಲೋಸ್ ಮಾಡ್ಕೊಂಡು ಇದನ್ನ ಪೂರ್ ತೆಗೆದಾಕ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ ನೋಡಪ್ಪ. ಬೇಡ ಸವಾಸ್ ದರಿದ್ರ ಇದು. ಎಷ್ಟು ಕೋಟಿ ಬಂದ್ರು ಬೇಡ ಇದು. ಬಿಟ್ಟಾಕಿ ಖಾಲಿ ಜಾಗನ ಬೇಡ, ಬಿಟ್ಟಾಕಿ. ಇದನ್ನ ಹೈಟ್ ಮಾಡ್ಕೊಳ್ಳಿ. ಇದನ್ನ ಪೂರ್ತಿ ಒಂದು ಅಡಿಯಷ್ಟು ಹೈಟ್ ಮಾಡ್ಕೊಂಡು ನೀರ್ ಆ ಕಡೆ ಬರಂಗ್ ಮಾಡ್ಕೊಳ್ಳಿ. ಸರಿನಾ? ಹೋಗ್ಲಿ, ಒಳಗ್ ಹೋಗ್ಲಿ, ಬಟ್ ಸೋಪ್ ಹಂಗಿರ್ಲಿ ಅಂತ ಹೇಳೋದು. ಒಂದ್ ಪ್ಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಇದನ್ನ ತೆಗೀರಿ, ಊಟ ಮಾಡ್ತೀರಿ. ಇಲ್ಲ ಅಂದ್ರೆ ನೋಡ್ಬೇಕು ಮಾಡ್ಬಿಡ್ದಿರ್ಲಿ. ಇದನ್ನ ತೆಗೆದಾಕಿ, ನಿಮ್ಗೆ ಗೊತ್ತಾಗತ್ತೆ. ಇಮ್ಮಿಡಿಯೇಟ್ ರಿಸಲ್ಟ್ ಸಿಗುತ್ತೆ ನಿಮ್ಗೆ, ಅಲ್ವಾ? ನಿಮ್ಮ ಮಿಸಸ್ ಯಾರು? ಇವರು ಸಾಮರಸ್ಯನೇ ಕಡಿಮೆ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಅರ್ಥ ಆಯ್ತನಪ್ಪ? ಸೂಕ್ಷ್ಮವಾಗಿ ನಾನು ಹೇಳೋದು. ಇದನ್ನ ನೋಡಿ ಮಾಡ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಸರಿನಾ? ನೋಡಿ, ಯಾವುದೇ ಕಾರಣಕ್ಕೂ ನೀವು ಚೆನ್ನಾಗಿರ್ಬೇಕು ಅಂತಂದ್ರೆ ಡೋರು ಈ ಒಂದು ಇದಕ್ ಬರ್ಬೇಕು. ಈ ವಿಂಡೋ ಅಲ್ಲಿಗೆ ಹೋಗ್ಲಿ, ತೊಂದ್ರೆ ಏನಿಲ್ಲ. ನೆನ್ಪಿಟ್ಕೊಳ್ಳಿ ಇದನ್ನ. ಇದನ್ನ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಒಬ್ರಿಗೊಬ್ರಿಗೆ ಕನೆಕ್ಷನ್ ಇಲ್ದಂಗ ಆಗುತ್ತೆ ನೋಡಿ. ಸುಮ್ನೆ ಇಬ್ರಿಗೊಬ್ರಿಗೊಬ್ರು ಬೇಸರ ಮಾಡ್ಕೊಳ್ತಾರೆ ಸುಮ್ನೆ. ನೆಮ್ಮದಿಲ್ದಂಗ ಆಗ್ಬಿಡುತ್ತೆ ನೋಡು. ಏನಮ್ಮ? ಅರ್ಥ ಆಯ್ತು ಹೇಳೋದು? ಬಾರಿ ಕಿರಿಕಿರಿ ಮಾಡ್ಕೊಳ್ತೀನಿ ನೋಡು. ಫಸ್ಟ್ ಡೋರ್ ಚೇಂಜ್ ಮಾಡ್ಕೋ. ಅದನ್ನ ಇದನ್ನ ಆ ಕಡೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡ್ಬಿಟ್ಟು ವಿಂಡೋ ಇಟ್ಕೊಂಡ್ಬೇಡಿ ಸುಮ್ನೆ. ಇದು ಕ್ಲೋಸ್ ಆಗುತ್ತೆ, ಕಿಟಕಿ ಆಗುತ್ತೆ. ಅದು ಪೂರ್ತಿ ಬೇಡ ದರಿದ್ರ. ಅದು ಅದ್ ಬಿಟ್ಟಾಗ ಊಟ ಮಾಡ್ತೀರಿ ನೀವು ನೆಮ್ಮದಿಯಾಗಿ. ನೆನಪಿಟ್ಕ ಅಪ್ಪಿ, ನಾನ್ ಹೇಳುದು ಅದಿಲ್ದಿದ್ರೆ ಇನ್ನೂ ಚೆನ್ನಾಗಿರ್ತೀರಿ ಅಂತ ಹೇಳುದು. ನೀವು ಬಹಳ ಚೆನ್ನಾಗಿರ್ಬೇಕಾ, ಸ್ವಲ್ಪ ಏನಾನ ಪರವಾಗಿಲ್ಲ ನಂಗಿರ್ಬೇಕಾ? ನನ್ಗೆ ಅದನ್ನ ಹೇಳ್ಬೋಗ್ಲಿ.
ಒಂದ್ ಅಡಿಯಿಂದ ಏನೋ ನಿನಗೆ ನಿನ್ನ ಅಂಗಡಿ ಬಿಸ್ನೆಸ್ ಇಲ್ಲ, ಬಿಸ್ನೆಸ್ ಅಲ್ಲ ಸಾಲ. ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಹಾಳಾಗ್ ಬಿಡ್ತೀರಿ, ಸಾಲ ಆದಿದಂತಲ್ಲ, ಹಾಳಾಗ್ ಬಿಡ್ತೀರಿ ಸುಮ್ನೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ಕಂಪೌಂಡ್ ಬೇಡ ಅಂತೀರಿ ಈಗ. ನಾನೇನ್ ಹೇಳಿದಪ್ಪ ನನಗೆ ಫಿನಿಶ್. ಕರೆಕ್ಟ್ ಕೇಳ್ಕಿರಿ. ಇದೇನಿದು ಇದೆಲ್ಲ ವ್ಯವಹಾರ ಮಾಡ್ತೀರಾ? ನಮ್ಮ ಅಲ್ಲ ವ್ಯವಹಾರ ಮಾಡ್ತೀರಾ, ದುಡ್ಡು ಇಡ್ತೀರಾ ಅಂದೆ. ದುಡ್ಡು ಇಡೋದ್ ಬೇಡ, ಈ ಕಡೆ ಇಟ್ಕೊಳ್ಳಿ. ಸರಿಮ್ಮ, ಇಟ್ಕೊಳ್ಳಿ. ಇಲ್ಲೇ ಮಲಗ್ತೀರಾ ನೀವು? ಇಲ್ಲಿ ಮನಗ ಕೊಡ್ಲಿಲ್ರಿ ನಾನು. ಯಾಕೆ? ನನಗೆ ಆರಾಮಿಲ್ದಂಗ ಆಗ್ಬಿಡ್ತು ಒಂದು 3 ವರ್ಷ ಯಾವ್ದು. ನಾನೇನ್ ಹೇಳಿದೆ, ಹೆಣ್ಮಕ್ಳ ಮೇಲೆ ಆರೋಗ್ಯದಲ್ಲಿ ಭಾರಿ ತೊಂದರೆ ಆಗುತ್ತೆ, ಹಣಕಾಸಿನ ಭಾರಿ ತೊಂದರೆ ಆಗತ್ತೆ, ನೆನಪಿಟ್ಕೊಳ್ಳಿ. ಹೇಳಿದಿನಿಲ್ವಾ ಅದನ್ನ? ಅದ್ ನೋಡ್ದಾಕಿ ಫಸ್ಟ್ ಕ್ಲಾಸ್ ಮಲ್ಕೊಳ್ಳಿ, ನೆಮ್ಮದಿಗೆ ಇರ್ತೀರ. ಅದ್ ನೋಡ್ದಾಕಿಲ್ಲ ಅಂದ್ರೆ ಭಾರಿ ಎಫೆಕ್ಟಿವ್ ಮಾಡ್ಕೊಳ್ತೀರಿ ನೋಡ್ರಿ, ತೊಂದ್ರೆ. ಗೊತ್ತಾಗತ್ತೆ. ಹಾ, ಫಸ್ಟ್ ಆ ಡೋರ್ ಮಾಡ್ಕೊಳ್ತೀರಲ್ವಾ, ಸ್ವಲ್ಪ ಖರ್ಚಾದ್ರೆ ಪರವಾಗಿಲ್ಲ ನಿಮ್ಗೆ. ನೆನ್ಪಿಟ್ಕೊಳ್ಳಿ, ಆ ಡೋರ್ನ ಆಪೋಸಿಟ್ ಇನ್ನು ಮಾಡ್ಕೊಳ್ಳಿ. ಈಗ ತೆಗ್ದ ಬಿಡ್ಬೇಕು. ತೆಗೆದ್ ಬಿಡ್ಬೇಕಮ್ಮ. ಹೇಳಿದ್ರೆ ಮತ್ತೆ ನೋಡಿಲ್ಲ. ಯಾವ್ದಮ್ಮ? ಅದಕ್ಕೆ. ಅದಿರ್ಲಮ್ಮ, ನಾನು ಯಾವ್ದು ಹೇಳ್ತೀನಿ ಅದು ಮಾತ್ರ. ನಾನು ಯಾವ ತೊಂದ್ರೆ ಆಗುತ್ತೆ ಅದು ಮಾತ್ರ ಹೇಳ್ತೀನಿ ನಿಮ್ಗೆ. ಅರ್ಥ ಆಯ್ತಾ? ಇದ್ರೆದ್ರಿಗೆ ಇದು ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಸತಿ ಪತಿಗಳು ನೆಮ್ಮದಿ ಮಲಗೋದ್ ನಿದ್ದೆನೆ ಮಾಡಲ್ಲ ಅವರು. ಅರ್ಥ ಆಯ್ತು ಹೇಳೋದು? ಹಾ, ಮತ್ತೆ ಅರ್ಥ ಆಯ್ತಾ? ನೆಮ್ಮದಿ ಬೇಕಲ್ವಾ? ಕ್ಯಾನ್ಸಲ್ ಅಂತಲ್ಲ, ಕ್ಲೋಸ್ ಮಾಡಿ ಇದನ್ನೇ ತೆಗೆದು ಅಲ್ಲಿಗೆ ಇಟ್ಕೊಳ್ಳಿ ಅಷ್ಟೇ, ಅಷ್ಟೇ. ಹಂಗೆ ಅಲ್ವಪ್ಪ? ಸರಿನಾ? ಅಷ್ಟು ಬಿಟ್ರೆ ಆ ಕಡೆಯಿಂದ ವಿಂಡೋ ಮಾಡ್ಕೊಳ್ಳಿ, ಅದನ್ನ ಕ್ಲೋಸ್ ಮಾಡಿ ವಿಂಡೋ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗುತ್ತೆ, ನೆಮ್ಮದಿಗೆ. ಏನ್ ಮಗಮ್ಮ? ಇಲ್ಲಿವರೆಗೂ ಬಂತಿಲ್ಲಿ, ಸರಿನಾ? ಇದನ್ಯಾಕೆ ಬೆಳೆಸಿದ್ರಿ ಇದನ್ನ? ಸರಿ, ಇದೇ ಲೆವೆಲ್ಗೆ ಕ್ಲೀನ್ ಕಟ್ ಮಾಡಿಸಿ ಇದನ್ನ. ಇದೇ ಲೆವೆಲ್ಗೆ ನೋಡಿ ಇವ್ರೆ, ಇದೇ ಲೆವೆಲ್ ಕ್ಲೀನ್ ಕಟ್ ಮಾಡಿಸಿ ಇದನ್ನ. ಗಂಡು ಮಕ್ಕಳು ಆಯುಷ್ಯನ ಹೊಡೆದಾಕತ್ತೆ, ಮತ್ತೆ ಕೆಲವೊಮ್ಮೆ ಆಕ್ಸಿಡೆಂಟ್ಸ್ ಮಾಡಿಸುತ್ತೆ, ಅಪಘಾತಗಳನ್ನ ತಂದಿಡುತ್ತೆ. ಅರ್ಥ ಆಯ್ತಾ? ಇದನ್ನ ಪೂರ್ತಿ ಎಷ್ಟಪ್ಪ ಇದೆ ಅಷ್ಟೆಲ್ಲ ಮಾಡ್ಕೊಂಡು ಇದನ್ನ ತೆಗೆದಾಕಿ ಫಸ್ಟ್ ಇದನ್ನ. ಸರಿನಾ? ಸಾಲ ಮಾಡ್ಕೊಳ್ತೀರಿ ನೋಡಿ, ನೆನ್ಪಿಟ್ಕೊಳ್ಳಿ. ಇವ್ರು ಯಾರು ಈ ಮನೆಗೆ? ಮನೆಯಲ್ಲಿ ಚಂಚಲ ಅದ್ ಮಾಡಕ್ ಇದ್ ಮಾಡೋದಾಗ ಇವ್ರು ಕಳ್ಕೊಳ್ತಾರೆ. ಹಾ, ಮಗ ಅವ್ರು ಯಾರಿದಾರೆ? ಮಗ ಈಗ ಗಂಡ ಹೆಂಡತಿ ಮಕ್ಕಳು ಯಾರದು? ಇವರು ಕಳ್ಕೊಳ್ತಾರೆ. ಅರ್ಥ ಆಯ್ತಾ? ಚಂಚಲ ಮಾಡ್ಕೊಂಡು ಅದ್ನೇನೋ ಮಾಡೋಕೋಗಿ ಏನೋ ಬರುತ್ತೆ ಅಂದ್ಕೊಂಡು ಯಾವ್ದಕ್ಕೋ ಒಂದು ಬಂಡವಾಳಕ್ಕೆ ಅವ್ರನ್ನು ನಿಚ್ಚಲ. ಸರಿನಾ? ಓಕೆ ಅಮ್ಮಯ್ಯ, ನೆನ್ಪಿಟ್ಕೊಮ್ಮ ಇದನ್ನ. ನೋಡಿ, ಬಾಗ್ಲು ಇಲ್ಲಿ ಬರ್ಬೇಕಿದು ಎಲ್ಲ. ಯಾಕೆ ದರಿದ್ರ ಎಲ್ಲ ಮಾಡ್ಕೊಂಡಿದ್ರಿ, ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರಿ, ಎಲ್ಲ ತೊಂದರೆ ಮಾಡ್ಕೊಂಡ್ರಿ. ಆ ಬಾಗ್ಲು ಇಲ್ಲಿಗೆ ಬರ್ಬೇಕು, ಕಿಟ್ಕಿಟ್ಕೊಳ್ಳಿ ಬೇಕಾರೆ, ತೊಂದ್ರೆ ಏನಿಲ್ಲ. ಇಲ್ಲಿಂದ ಅಂದ್ರೆ ನಾನು ಮಾರ್ಕ್ ಮಾಡಿನಲ್ಲ, ಇಲ್ಲಿಂದ ಈ ಕಡೆ ಮಾಡ್ಕೋಬಹುದು. ಇಷ್ಟು ಜಾಗನ್ನ ಬಿಡಿ, ಒಂದ್ 6 ಇಂಚ್ ಬಿಟ್ಟು ಈ ಕಡೆ ಬಿಟ್ಟು ಮಾಡ್ಕೊಳ್ಳಿ. ಸರಿನಾ? ಇಲ್ಲಿ ಕುಂದ್ರನ್ಗೆ ಗಂಡ್ ಮಗ ಇರ್ತಾನಲ್ಲ, ಇಲ್ಲಿ ಯಜಮಾನ್ರು ಯಾರು? ಅವ್ರ ಯಜಮಾನ್ರು ನನಗೆ ಅರ್ಥ ಮಾಡ್ಕೊಳ್ಳಿ. ಅವರು ಕಾಲಿಗೆ ಚಕ್ರ ಇದ್ದಂಗ, ಅವರು ತಿರುಗ್ತಿರ್ತಾರೆ ಸುಮ್ನೆ. ಅವರು ಸುಮ್ನೆ ಕುಂದ್ರಲ್ಲ ಮನುಷ್ಯ. ಏನ್ ಮಾಡ್ಬೇಕು ಏನು ಮಾಡಲ್ಲ ತಿರ್ಗ. ಅರ್ಥ ಆಯ್ತಾ? ಹಂಗಾಗಿ ಏನಿದ್ರು ಈ ಮನೇಲಿ ಸಮಸ್ಯೆ ಆಗತ್ತೆ ಹಿಂಗೆ ಅಂತ ಹೇಳೋದು ನಾನು. ಹಾ, ಸಮಸ್ಯೆ ಆಗತ್ತೆ ಪಾಪ. ಸುಮ್ಮನೆ ಅವ್ರಿಗೇನ್ ಪೂಜೆ ಅಲ್ವಾ? ಓಕೆ, ಕಿಚನ್ ಓಕೆ. ಚೆನ್ನಾಗಿದೆ, ತೊಂದ್ರೆ ಏನಿಲ್ಲ. ಇಲ್ಲಿ ಯಾರು ಮಲಗ್ತಾರಲ್ಲ? ಇವ್ರು ಗಂಡ ಹೆಂಡತಿ ಮಲಗ್ತಾರ? ಅಶ್ ಬನ್ನಿ ಹೇಳ್ತೀನಿ. ಗಂಡ ಹೆಂಡತಿ ಮಲಗ್ತಾರ ಇಲ್ಲಿ? ಅಲ್ಲಮ್ಮ, ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಹೇಳ್ಬೇಕು ನನಗೆ. ಹೆಣ್ಮಕ್ಳು ಮಲಗ್ತಾರ? ಹೆಣ್ಣು ಮಕ್ಕಳು ಮಲಗಿದ್ರೆ ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆನ ಅನುಭವಿಸ್ತೀವಿ. ಅರ್ಥ ಆಯ್ತಾ? ಯಾಕೆ ಇದನ್ನ ಕ್ಲೋಸ್ ಮಾಡ್ಬೇಕು, ಇದನ್ನ ಇಲ್ಲವರೆಗೂ ಇಲ್ಲ, ಎಲ್ಲ ಪೂರ್ತಿ ಕಿತ್ತಾಕಬೇಕು. ಇದನ್ನ ಎರಡ್ರಿಗೊಂದು ಮಾಡ್ಕೋಬೇಕು. ಇದನ್ನ ಪೂರ್ತಿ ಏಕ ಮಾಡಕ್ಕೆ ಇದು ಅಡ್ಡ ಐತೆ ಅಂತ ಮಾಡಿದ ಇದನ್ನ. ಅರ್ಥ ಆಯ್ತಾ? ನೀವೇನ್ ಮಾಡ್ಕೊಳ್ತೇ ಗೊತ್ತಿರಲ್ಲ. ಫುಲ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ಕಿತ್ತಾಕಿ, ಇಲ್ಲಾಂದ್ರೆ ಮಕ್ಳು ಯಾರು ಮಲಗಬೇಡಿ, ಸ್ಟೋರ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದ್ರಲ್ಲೂ ಹೆಣ್ಮಕ್ಳೇ ಮೋಸ್ಟ್ ಡೇಂಜರಸ್. ಹಾ, ಅರ್ಥ ಆಯ್ತಾ? ಬಾಂಬ್ ಇಟ್ಕೊಂಡು ಏನಪ್ಪ ಇದು
ಹ್ಮ್ ಅವ್ರೇನ್ ಗಲಾಟೆ ಮಾಡಲ್ವಾ? ಅವ್ರೇನ್ ಗಲಾಟೆ ಮಾಡಲ್ಲ. ಏನ್ ಇಟ್ಟಿದ್ರೆ ಅವ್ರ ಹೆಸರು? ಹಾ, ರೋಜಿ. ಅದನ್ನ ಹಾಕಿದ್ರೆ ಅದನ್ನ ನಿಮಿಷ. ಇಲ್ಲಿವರೆಗೂ ಮಾತ್ರ ಮಾಡಿ ಅಷ್ಟೇ. ಇಲ್ಲಿ ಕಟ್ ಮಾಡಿ ಅದನ್ನು ಇಲ್ಲಿವರೆಗೂ ಮಾತ್ರ. ಇಲ್ಲಿ ಇದು ಹಾ ಮೆಸ್ಸು ಕಟ್ ಮಾಡಿ ಇದು ಮಾಡಿ ರಿಮೂವ್ ಮಾಡಿ. ಸರಿನಾ? ಅದು ಹೈಟ್ ಮಾಡಿ. ಅದನ್ನ ಹೈಟ್ ಮಾಡ್ಬಿಟ್ಟು ನೀರು ಈ ಕಡೆ ಬರಂಗ್ ಮಾಡಿ. ಹೈಟ್ ಮಾಡಿ ಫುಲ್ಲು ಈ ಕಡೆ ಬರಂಗ್ ಮಾಡಿ. ಸರಿನಾ? ಏನು ಹೊಂದಾಣಿಕಿಲ್ಲ, ಒಬ್ರಿಗೊಬ್ರಿಗೆ ಹೊಂದಾಣಿಕಿಲ್ಲ ನಿಮಗೆ. ಹೊಂದಾಣಿಕಿಲ್ಲ. ಹೊಂದಾಣಿಕಿಲ್ಲ. ಸುಮ್ಮನೆ ಮೊದ್ಲು ಎಷ್ಟು ಚೆನ್ನಾಗಿದ್ವಲ್ಲ ಅಂತ ನೀವೇ ಯೋಚನೆ ಮಾಡ್ತಿದ್ದೀರಿ. ಈ ಮಗ ಒಂದ್ ವಿಚಾರ ಅಲ್ಲಲ್ಲ, ಮೊದ್ಲು ಎಷ್ಟು ಚೆನ್ನಾಗಿದ್ವಿ ನಾವು. ಯಾಕೆ ಹಿಂಗ ಆಗ್ತೈತೆ ಮಾಡ್ತಾನ್ರಿ. ಅಲ್ವಾ? ಯಾಕೆ ಹಿಂಗ ಆಗ್ತಾ ಇದೀವಿ ಅಂತ ಅರ್ಥ ಆಗ್ತೈತೆ ಬಿಡಿ. ಸಾಕು, ಡೋರ್ ಚೇಂಜ್ ಮಾಡ್ಕೋಬೇಕಿದೆ. ಇದನ್ನು ಅದನ್ನ ಎರಡೂ ಚೇಂಜ್ ಮಾಡ್ಕೋಬೇಕು. ಸೇಮ್ ಇದು 5 ಇಂಚ್ ಮಾಡ್ಕೋಬೇಕು, ಅದು 5 ಇಂಚ್ ಮಾಡ್ಕೋಬೇಕು. ಸೇಮ್ ಡಿಟೋ. ಹಾ ವಿಂಡೋ ಕೊಡಿ, ತೊಂದ್ರೆ ಏನಿಲ್ಲ. ವಿಂಡೋ ಕೊಡಿ ಸೇಮ್. ಏನಮ್ಮ ಯಜಮಾನ್ರು ಏನ್ ಮಾಡ್ತಾರಮ್ಮ? ಓಪನ್ ಮಾಡಿ ಬಾತಾಗಿ ಓಪನ್ ಹಾ. ನಿಮ್ಮ ಮಗಳೇನಾ? ಹಾ ಹಾ ಹಾ, ಅಕ್ಕನ ಮಗ್ಗ. ಹಾ ಹಾ, ಒಬ್ರಿಗೊಬ್ರಿಗೆ ಸಾಮರಸ್ಯ ಮನೆಗಳು. ಹಾ ಅಲ್ವಾ? ಅದಲ್ಲ, ಎಲ್ಲ ಮನೆ ಹಾಳು. ಏನಮ್ಮ ಚೆನ್ನಾಗಿದ್ರಮ್ಮ? ಯಾಕಮ್ಮ ಚೆನ್ನಾಗಿಲ್ವಾ? ದುಡ್ಡು ಹೋಗೋದ ಹೊರ್ತು ಬರೋದಿಲ್ಲ ಇಲ್ಲಿ. ಅರ್ಥ ಆಯ್ತಾ? ನೀರ್ ಹೋದಂಗೆ ಹೋಗುತ್ತೆ ನೋಡಿ ಸುಮ್ನೆ. ಹಾ, ಯಾರು ನೆಮ್ಮದಿಗಿರಲ್ಲ. ಆ ಡೋರ್ ತೆಗೆದು ಈ ಕಡೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಏನಮ್ಮ ಅಮ್ಮಯ್ಯ ಚೆನ್ನಾಗಿದ್ರಮ್ಮ? ಅವನಮ್ಮ ಚೆನ್ನಾಗಿದ್ರಮ್ಮ. ಎಲ್ಲ ಬೆಕ್ಕಳು ಸಾಕಿದಾರೆ. ತೆಗ್ದಾಕಿದನ್ನ ತೆಗ್ದಾಕಿ ಅದು. ಏನ್ ಮಾಡಿದ್ರಿ ಅದನ್ನ? ಹಾ ಹಾ ಇದನ್ನ ಪೂರ್ತಿ ಕಟ್ ಮಾಡಿದ್ರೆ ಲೆವೆಲ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಇದನ್ನ, ಕ್ಲೋಸ್ ಮಾಡಿ ಫಸ್ಟ್. ಹಾ ಕ್ಲೋಸ್ ಮಾಡಿ ಅದನ್ನ. ಹಾ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಫಸ್ಟ್. ಹಾ ಸ್ಲ್ಯಾಬ್ ಮಾಡೋದಿರ್ಲಿ, ಇದಿರ್ಲಿ. ಇದು ನೀರಿನ ಬಾ, ಈ ಶೀಟ್ ಅಲ್ಲ ಇದೆಲ್ಲ. ಅದು ಇಡೋವರೆಗೂ ಅಟ್ಲೀಸ್ಟ್ ಇಲ್ಲಾದ್ರೂ ಇಟ್ಕೊಳ್ಳಿ. ಇಲ್ಲಾದ್ರೂ ಇಟ್ಕೊಳ್ಳಿ, ಜಾಸ್ತಿ ಮುಂದಕ್ಕೆ ಹೋಗ್ಬೇಡಿ. ಇದು ಇರ್ಲಿ, ಇದು ಇಲ್ಲಿ ಇಟ್ಕೊಳ್ಳಿ. ಆ ಮನೇಲಿ ಒಳಗನೆ ಇಟ್ಕೊಳ್ಳಿ. ಇನ್ನೊಂದು ಅಕಸ್ಮಾತ್ ಕಡಿಮೆ ಬಿದ್ದರೆ ಅಮೂಲ್ಯಲ್ಲಿ ಯಾವುದೇ ಕಾರಣಕ್ಕೆ ಇರ್ಕೊಡ್ದು. ಅಷ್ಟು ತೆಗೆದ್ಬಿಟ್ಟು ಒಂದಿಲ್ಲಿ ಇಟ್ಕೊಳೋದು. ಸ್ಲ್ಯಾಬ್ ಹಾಕ್ಸೋವರೆಗೂ ನಾನು ಹೇಳೋದು. ಹಾಕಿಸ್ತೀವಿ ಅಂತಂದ್ರೆ ಮೆತ್ಕೊಬಿಟ್ರು ನಾವೀಗ ಹಾಕಿಸ್ತೀವಿ ಅಂತ ಏನಂತೀರಿ ಇವ್ರೆ? ಅರ್ಥ ಆಯ್ತು ಹೇಳೋದು? ಅದನ್ನ ತೆಗೆದು ಒಂದನ್ನ ಇಟ್ಕೊಳ್ಳಿ, ಒಂದು ಒಳಗನ್ನ ಇಟ್ಕೊಳ್ಳಿ. ಆ ಕಡೆ ಎಷ್ಟೋ ನಿಮ್ಗೆ ಗೊತ್ತಾಗತ್ತೆ.